ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಇವತ್ತು ಊರಿಗೆ ಅಂತಂದರೆ ನಮ್ಮ ಊರಲ್ಲಿ ಆಂಜನೇಯಂಗೆ ಎಲೆ ಪೂಜೆ ಇದೆ. ಸೊ ನನ್ನ ತಂಗಿ ರಜೆ ಹಾಕಿದ್ದಾಳೆ, ನನಗೇನೋ ಆಲ್ರೆಡಿ ರಜೆ ಇತ್ತು. ಸೊ ಹಂಗಾಗಿ ಇಬ್ಬರು ಹೊರಟ್ಬಿಟ್ಟು ಬಂದ್ವಿ. ಬೆಳಿಗ್ಗೆ ಬೇಗನೆ ಹೊರಟ್ಬಿಟ್ಟು ಬಂದ್ವಿ. ಬಿಸಿಲಾದರೆ ಸೆಕೆ ಜಾಸ್ತಿ, ಹೋಗ್ಲಿಕ್ಕಾಗಲ್ಲ ಅಂತಂದ್ಬಿಟ್ಟು ಊರಿಗೆ ಬಂದ ತಕ್ಷಣ ಅಪ್ಪ ಸ್ನಾನಕ್ಕೆ ಅಂತ ನೀರಿಟ್ಟು ರೆಡಿಯಾಗಿದ್ರು. ಅಮ್ಮ ಪಾತ್ರೆ ತೊಳಿತಾ ಇದ್ರು. ನಾವು ರಾಗಿ ಬೆಳೆದಿದ್ವಿ ಅಂತ ಗೊತ್ತೇ ಇದೆ ನಿಮಗೆ. ಅವು 7ರಿಂದ 8 ಮೂಟೆ ರಾಗಿ ಆಗಿದ್ದು. ಸೊ ಇನ್ನು ನಾವು ಬಂದಿದ್ದು ಖುಷಿಗೆ ಮಕ್ಕಳು ನಿಂತ್ಕೊಂಡು ನೋಡ್ತಾ ಇದ್ರು, ಖುಷಿ ಪಡ್ತಾಯಿದ್ರು. ಇನ್ನು ಬರೋವಾಗ ಅಮ್ಮ ಮುಂಚೆ ಸಿಗ್ರಾಕಿ ಉಳ್ಸೆಪ್ಪು ಮಾಡಿದ್ದೀನಿ, ಬಜ್ಜಿ ತೊಗೊಬನ್ನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಬಜ್ಜಿ ತೊಗೊಂಬಂದು ಉಳ್ಸೆಪ್ಪಿಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಕ್ಕಳಿಗೆ ಸ್ನಾನ ಮಾಡ್ಸೋಣ ಅಂತ ಅಮ್ಮ ಎಲ್ಲ ಬಟ್ಟೆ ತೆಗೆದು ಹಾಕಿದ್ರು. ಇನ್ನು ಒಳಗಡೆ ಬಂದು ನೋಡಿದ್ರೆ ನಮ್ಮ ತೆಂಗಿನ ಗಿಡ ಚೆನ್ನಾಗಿ ಚಿಗುರ್ಕೊಂಡಿದ್ವಿ. ನಮ್ಮ ಮಕ್ಕಳು ಜ್ಯೂಸ್ ಕೊಟ್ಟರೆ ಸ್ನಾನ ಮಾಡೋದು ಅಂತ ಹಠ ಮಾಡ್ತಾಯಿದ್ರು. ನಮ್ಮ ಚಿಕ್ಕೋನಾದ್ರೆ ಅದು ಎಸ್ಪೆಷಲಿ ನಮ್ಮ ಚಿಕ್ಕೋನ್ ತುಂಬ ಗಲಾಟೆ ಮಾಡ್ತಾಯಿದ್ದ. ಸೊ ಹಂಗಾಗಿ ಅವನಿಗೆ ಜ್ಯೂಸ್ ಕೊಟ್ಟು ಸ್ನಾನ ಮಾಡಿಸ್ದಾಗಿ ಕರ್ಕೊಬಂದ್ವಿ. ನಾನು ಅಪ್ಪ ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ ವಿಶ್ವಕರ್ಮ ಯೋಜನೆಯಿಂದ ನಮಗೆ ಟೂಲ್ ಕಿಟ್ ಬಂದಿದೆ, ಬನ್ನಿ ಅಂತಂದ್ಬಿಟ್ಟು ಒಂದು ಕರೆ ಬಂದಿತ್ತು. ಸೊ ಹಂಗಾಗಿ ನಾನು ಅಪ್ಪ ಹೋಗ್ಬಿಟ್ಟು ಆ ಟೂಲ್ ಕಿಟ್ಟನ್ನು ನಾವು ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ. ಅದನ್ನು ತರಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ನಮ್ಮೂರಿಂದ ಆಟೋ ಮಾಡಿಕೊಂಡು ಅಲ್ಲಿಂದ ಬಂದ್ವಿ. ಇನ್ನು ಏನೇನು ಬಂದಿದೆ ಅಂತ ಅಂದರೆ ಒಂದು 2-3 ಸೀಸನ್ನು ಮತ್ತು ಮಣಿಗಳು, ಥ್ರೆಡ್ಗಳೆಲ್ಲ ಬಂದಿತ್ತು. ಇನ್ನು ಇಲ್ಲಿ ಸ್ಪಾಂಜ್ ಒಂದು 10ರಿಂದ 15 ಸ್ಪಾಂಜ್ ಬಂದಿತ್ತು ನೋಡಿ. ಸುಮಾರು ಒಂದು 20 ಇದೆ ಅನಿಸುತ್ತೆ. ಒಂದು ಸ್ಪಾಂಜು, ಬಕೀಟು ಎಲ್ಲ ಬಂದಿತ್ತು. ಸೊ ಇನ್ನು ನಾವು ಸಂಜೆ ಆದಮೇಲೆ ನಾವು ಹೊಲ್ದ ಹತ್ರ ಬಂದುಬಿಟ್ಟು ಅಜ್ಜಿ ಹಿರಿಯರಿಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಸಮಾಧಿ ಹತ್ರ ಬಂದಿದ್ದೀವಿ. ಇನ್ನು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಹೆಸರುಬೇಳೆ ಪಾನಕ ಎಲ್ಲ ತಂದಿದ್ವಿ ಅಲ್ವಾ. ಸೊ ಹಂಗಾಗಿ ಹೆಸರುಬೇಳೆ ಪಾನಕ ಎಲ್ಲ ಹಂಚ್ಕೊಂಡು ತಿಂತಾಯಿದ್ವಿ. ಈಗ ಯಾಕೆ ಈ ಟೈಮಲ್ಲಿ ಮಾಡ್ತಿದ್ದೀವಿ ಅಂತಂದರೆ ಇನ್ನು ನಮ್ಮೂರಲ್ಲಿ ಡೆತ್ ಆಗಿದ್ರು ಶ್ರೀರಾಮನವಮಿ ಹಬ್ಬದ ಟೈಮಲ್ಲಿ. ಸೊ ಹಂಗಾಗಿ ಅದು ಅವತ್ತಿನ ಪೂಜೆನ ಇವತ್ತು ಮಾಡ್ತಿದ್ದಾರೆ. ಇನ್ನು ಪೂಜೆ ಮಾಡಿಸ್ಕೊಂಬರೋಣ ಅಂತಂದ್ಬಿಟ್ಟು ನಾವು ಎಲ್ಲ ರೆಡಿಯಾಗಿ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ದೇವಸ್ಥಾನದ ಹತ್ರ ಬಂದ್ವಿ. ಇವತ್ತು ಮಳೆ ಮತ್ತು ಗಾಳಿ ಜಾಸ್ತಿ ಇರೋದ್ರಿಂದ ಕರೆಂಟ್ ಹೋಯಿತು. ಇದ್ರ ಪೂರ್ತಿ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.